ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಹುನಗುಂದ ತಾಲೂಕಿನ ಹಿರೇಬಾದವಾಡಗಿ, ಇಳಕಲ್ಲ ತಾಲೂಕಿನ ಚಿಕ್ಕ ಆದಾಪುರ, ನಂದವಾಡಗಿ, ಹಿರೇಒತಗೇರಿ ಗ್ರಾಮಗಳಲ್ಲಿ ಜಿಲ್ಲಾ ಪಂಚಾಯತ, ಬಾಗಲಕೋಟ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಪಿಎಂಎಬಿಎಂ ಯೋಜನೆಯ ಅನುದಾನದಲ್ಲಿ ಅಡಿಯಲ್ಲಿ ಆಯುಷ್ಮಾನ ಆರೋಗ್ಯ ಮಂದಿರ ಕಟ್ಟಡ ನಿರ್ಮಾಣ ಕಾಮಗಾರಿಗಳಿಗೆ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಅಧ್ಯಕ್ಷ ಶಾಸಕ ವಿಜಯಾನಂದ ಕಾಶಪ್ಪನವರ್ ಸೋಮವಾರ ಭೂಮಿ ಪೂಜೆಯನ್ನು ನೆರವೇರಿಸಿದರು. ನಂತರ ಮಾತನಾಡಿ ಶಾಸಕರು ಗ್ರಾಮೀಣ ಜನರಿಗೆ ಉತ್ತಮ ಹಾಗೂ ಗುಣಮಟ್ಟದ ಆರೋಗ್ಯ ಸೇವೆಗಳನ್ನು ಒಂದೇ ಸೂರಿನಡಿ ಒದಗಿಸುವ ಉದ್ದೇಶದಿಂದ ಒಟ್ಟು 2,60,00,000 ರೂಪಾಯಿ ವೆಚ್ಚದಲ್ಲಿ 4 ಆಯುಷ್ಮಾನ ಆರೋಗ್ಯ ಮಂದಿರ ಕಟ್ಟಡವನ್ನು ನಿರ್ಮಿಸಲಾಗುತ್ತಿದೆ ಎಂದರು. ಈ ಸಮಯದಲ್ಲಿ ತಾಲೂಕಾ ಪಂಚಾಯತ ಮಾಜಿ ಅಧ್ಯಕ್ಷ ಅರವಿಂದ ಈಟಿ, ಗ್ರಾಮ ಪಂಚಾಯತ ಸದಸ್ಯೆ ಸರಸ್ವತಿ ಈಟಿ, ವಿಜಯ ಮಹಾಂತೇಶ ಗದ್ದನ್ಕೇರಿ, ದಂಡಿನ ಶಂಕರಗೌಡ ಗೌಡರ, ಹುಚ್ಚಪ್ಪ ಐಹೊಳೆ, ಅಬ್ದುಲ್ ಸಾಬಾ ಮುಲ್ಲಾ, ಆರೋಗ್ಯ ಇಲಾಖೆ ಡಿಎಚ್ಒ ಸಂಗಮೇಶ ಅಂಗಡಿ, ಹಿರೇಒತಗೇರಿ ಗ್ರಾಮ ಪಂಚಾಯತ ಅಭಿವೃದ್ಧಿ ಅಧಿಕಾರಿ ಗಂಗಾಧರ ಹನಮಸಾಗರ ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತೆಯರು ಇದ್ದರು. ರೈಟ್ ಮುಂದೆ ಸ್ವಲ್ಪ ಮುಂದೆ ತೆಳಕ್ ಮರ ನಿಂದ್ರಿ. ನೋಡ್ರಿ ಹಿರಿಯರ ನೋಡ್ರಿ ಹಿರಿಯರ ಸ್ವಲ್ಪ ನೋಡಪ್ಪ ಸಂಬಂಧ ನಾರಿಗೆ ಚಾಚ್ಬೇಡ. ಸರ ರಸ್ತಾ ಪೂಜೆ ಮಾಡಿದ್ದಿ ಆಗಲೇ 2 ತಿಂಗಳಾತಲ್ಲಪ್ಪ, ಯಾಕೆ ಚಲೋ ಮಾಡಿಲ್ಲ ನನ್ನ ಕೆಲಸ? ಯಾಕೆ ತಗೊಂಡಿಲ್ಲ? ಚಲೋ ಮಾಡಿಸಿ, ಇಮಿಡಿಯೇಟ್ ಚಲೋ ಮಾಡಿಸಿ. ಆಮೇಲೆ ಇಲ್ಲಿ ಬಸವೇಶ್ವರ ದೇವಸ್ಥಾನಕ್ಕೆ ಒಂದು, ವಾಲ್ಮೀಕಿ ಸಮುದಾಯ ಭವನ ಒಂದು, ನೀವು ಊರವ್ರು ಯಾರು ಮಾಡ್ಕೋತೀರ? ಇಲ್ಲಿ ಮಾಡ್ತೀನಪ್ಪ, ಅವ ಮಂಜು ಮಾಡ್ತಾನಂತಲ್ಲ, ಅವ್ ಬರ್ತಾನ. ಆಯ್ತು. ಇದು ಪ್ರೌಢಶಾಲೆಗೆ ಒಂದು ತಂತಿ ಬೇಲೆ ಹಾಕಿ ಕೊಟ್ಬಿಡ್ಬೇಕಲ್ಲ, ಒಂದು ಟೆಂಪ್ರರಿ. ಈಗ ಅಲ್ಲಿ ಅದೊಂದು ಎಸ್ಟಿಮೇಟ್ ಮಾಡ್ಕೊ ಮಾಡಿ, ಅದನ್ನೊಂದು ರೆಡಿ ಮಾಡ್ಕೊ. ಅದಕ್ಕೊಂದು ನಾನು ಅನುದಾನ ಕೊಡ್ತೀನಿ, ಇವ್ರ ಕಡೆ ಆಗೋದು. ವರ್ಕ್ ಆರ್ಡರ್ ತಗೊಂಡಿದ್ದೀನಿ ಅಂತ ಹೇಳಿದ್ದಿಲ್ಲ. ಅಲ್ಲ, ಹೋಗಿ ಬಡ ಅಗ್ರಿಮೆಂಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಬಿಡಿ ಕೆಲಸ. ಹೋಗ್ಬೇಕಿಲ್ಲಿ, ನಾನು ಕೊಟ್ಟು ಬಂದಾರ್ರಿ ಅಂದ್ರೆ ಕೊಟ್ಟು ಬಂದು ಊರಾಕ